ಒಂದು ಮಾಬ್ ಲಿಂಚಿಂಗಲ್ಲಿ ಒಬ್ಬ ಅಶ್ರಫ್ ಅಂತ ಮನುಷ್ಯ ತಮ್ಮ ಪ್ರಾಣ ಕಳ್ಕೊಂಡಿದ್ರು. ಆ ದಿವಸ ಒಂದು ಪ್ರಾರಂಭಿಕ ಮಾಹಿತಿ 112 ಮುಖಾಂತರ ಗ್ರಾಮಾಂತರ ಸ್ಟೇಷನ್ಗೆ ಬಂದಿದ್ದು ದಟ್ ದೇವಸ್ಥಾನ ಹತ್ರ ಒಂದು ಶವ ಬಿದ್ದಿದೆ. ಆವಾಗ ಶವದ ಪರಿಶೀಲನೆ ನಮ್ಮ ಸ್ಥಳೀಯ ಅಧಿಕಾರಿ ಮಾಡಿದ್ದಾರೆ. ನಂತರ ಸ್ಥಳಕ್ಕೆ ACP ಮತ್ತು DCP ಕೂಡ ಭೇಟಿ ಕೊಟ್ಟರು. ಸೊ ನಂತರ based on the forensic experts and scene of crime officers, UDR was taken of suspected death. ಆದರೆ ನಂತರ ನಮಗೆ ಇದು ಗೊತ್ತಾಯಿತು ದ್ಯಾಟ್ ಅದೇ ದಿವಸ ಆ ಜಾಗದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆದಿತ್ತು ಮತ್ತು ಆ ಸಮಯದಲ್ಲಿ ಕೆಲವು ಮಧ್ಯದಲ್ಲಿ ಅಲ್ಲಿ ಜಗಳ ಆಗಿದೆ ಮತ್ತು ಒಬ್ಬನಿಗೆ ಕ್ರಿಕೆಟ್ ಸಮಯದಲ್ಲಿ ಹೊಡೆದಿದ್ದಾರೆ ಅಂತ. ಈ ಮಾಹಿತಿ ಕೆಲವರು ಫೋನ್ ಮಾಡಿ ಸ್ಥಳೀಯ SBK ಮತ್ತು ಆಫೀಸರ್ಸ್ಗೆ ಇದು ಗಮನ ತಂದಿತ್ತು. ಆದರೆ ದೇ ಫೇಲ್ ಟು ಬ್ರಿಂಗ್ ಇಟ್ ಟು ಅವರ್ ನೋಟಿಸ್ ಆ್ಯಂಡ್ ಅದರಿಂದ ದ ಕೇಸ್ ವಿಚ್ ಕುಡ್ ಹ್ಯಾವ್ ಬಿನ್ ಡೈರೆಕ್ಟ್ಲಿ ಟೇಕನ್ ಆಸ್ ಎ ಮರ್ಡರ್ ಕೇಸ್ ವಿ ಟುಕ್ ಅಂಡರ್ ಅನ್ ಸಸ್ಪಿಷಿಯಸ್ ಡೆತ್. ಆದರೆ ಸೊ ಫರ್ದರ್ ನಾವು ಇನ್ವೆಸ್ಟಿಗೇಟ್ ಮಾಡಿ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿಕೊಂಡು ಈ ಕೇಸಲ್ಲಿ ಗ್ರಾಮಾಂತರ ಸ್ಟೇಷನ್ ಇನ್ಚಾರ್ಜ್ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಆ ಏರಿಯಾದು ಬೀಟ್ ಕಾನ್ಸ್ಟೇಬಲ್ ಯಾಲಲಿಂಗ ಮತ್ತು ಆ ಏರಿಯಾದು ಸ್ಪೆಷಲ್ ಬ್ರಾಂಚ್ ಹೆಡ್ ಕಾನ್ಸ್ಟೇಬಲ್ ಚಂದ್ರ, ಈ 3 ಜನರಿಗೆ ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯತೆ ತೋರಿಸಲಿಕ್ಕೆ ಅವ್ರಿಗೆ ಈಗ ಅಮಾನತು ಮಾಡಿದ್ದೀವಿ. ಈಗ ತನಿಖೆ ನಾವು ಅದೇ ಸ್ಪೀಡಿಂದ ಮುಂದೆ ತಗೊಂಡಿದ್ದೀವಿ. ಈಗಾಗಲೇ 20 ಜನ ನಾವು ಅರೆಸ್ಟ್ ಮಾಡಿದ್ದೀವಿ. ಇನ್ನೊಬ್ಬನಿಗೆ ಕೂಡ ಇವತ್ತು ಬೆಳಿಗ್ಗೆ ನಾವು ಗೋಕಾಕಿಂದ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ನಮ್ಮ ತಂಡ ಬೇರೆ ಬೇರೆ ಕಡೆ ಯಾರು ತಲೆಮರೆಸ್ಕೊಂಡಿದ್ದಾರೆ ಆರೋಪಿಗಳು ಅವ್ರಿಗೆ ಸರ್ಚ್ ಮಾಡ್ತಾಯಿದ್ದಾರೆ. ಜೊತೆಗೆ ಆ ದಿವಸ ಆ ಸ್ಥಳದಲ್ಲಿ ಇನ್ನೂ ಸ್ವಲ್ಪ 15 ಜನರಿಗೆ ನಾವು ನೋಟಿಸ್ ಕೊಟ್ಟು ಬರೋಕ್ಕೆ ಹೇಳಿದ್ದೀವಿ. ಯಾರ್ಯಾರ ಮೇಲೆ ನಮಗೆ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅದ್ರ ಬಗ್ಗೆ ಸ್ವಲ್ಪ ಈಗ ಡೌಟ್ ಇದೆ. ಅಂಥವ್ರಿಗೆ ನಾವು ನೋಟಿಸ್ ಕರೆದು ವಿಚಾರಣೆಗೆ ಹಾಜರಾಗಲಿಕ್ಕೆ ಹೇಳಿದ್ದೀವಿ. ಅವ್ರದ್ದು ವಿಚಾರಣೆ ಕೂಡ ನಡೀತಾ ಇದೆ. ಆ ಏರಿಯಾದಲ್ಲಿ CCTV ಫುಟೇಜ್ ಮತ್ತು ಐ ವಿಟ್ನೆಸಸ್ದು ಹೆಲ್ಪ್ ತೊಗೊಂಡು ಮತ್ತೆ ಈ ಕೇಸಲ್ಲಿ ಯಾರು ಶಾಮೀಲಾಗಿದ್ದಾರೆ ಅವ್ರದ್ದು ನಾವೀಗ ತನಿಖೆ ಮಾಡ್ತಾಯಿದ್ದೀವಿ. ಅದು ಇನ್ನೂ ನಮಗೆ ಸರಿಯಾಗಿ ಐ ವಿಟ್ನೆಸ್ಗಳು ಸಿಕ್ಕಿಲ್ಲ ದ್ಯಾಟ್ ಹೂ ಕ್ಯಾನ್ ಸಬ್ಸ್ಟೆನ್ಷಿಯೇಟ್ ಯಾವ ಕಾರಣದಿಂದ ಈ ಘಟನೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಅಕ್ಯೂಸ್ಗಳು ಮತ್ತು ವಿಟ್ನೆಸಸ್ಗಳು ಹೇಳ್ತಾರೆ ದ್ಯಾಟ್ ಅವರು